कलाबुर्गी के हेल्थ केयर सेक्टर में एक नया और बेहद अहम चैप्टर लिखा गया है। हर डॉक्टर का एक सपना होता है अपने खुद के क्लिनिक या हॉस्पिटल से पेशेंट्स की जिंदगी में बेहतर तब्दीली लाना, और इस सपने को हकीकत बनाया है गुलबर्गा के मशहूर किडनी स्पेशलिस्ट डॉक्टर अनिल मुद्दा ने। एक छोटी सी ओपीडी से अपनी प्रैक्टिस शुरू करके आज उन्होंने मेहनत, डेडिकेशन और ऊपर वाले की मेहरबानी के साथ अपना मुद्दा मल्टी स्पेशलिटी हॉस्पिटल इनॉग्रेट किया है। ये इनॉग्रेशन 26 अक्टूबर को डॉक्टर शरण प्रकाश पाटिल, मिनिस्टर फॉर मेडिकल एजुकेशन के हाथों से अंजाम दिया गया। प्रोग्राम में शहर के कई रिस्पेक्टेड पर्सनालिटीज नमोशी सर, बीमली सर, उमेश शेट्टी सर, हरवाल सर और आकिब सर भी शामिल हुए। डॉक्टर अनिल मुद्दा सर का सफर सबके लिए एक मिसाल है। माँ बाप की दुआ, पेशेंट्स का ट्रस्ट और अपनी लगन से उन्होंने न सिर्फ एक हॉस्पिटल बनाया बल्कि एक ऐसा हेल्थ केयर सेंटर तैयार किया है जो लोगों को एडवांस ट्रीटमेंट और मॉडर्न फैसिलिटीज एक ही छत के नीचे प्रोवाइड करेगा। इस हॉस्पिटल में अवेलेबल रहेंगी कई इंपॉर्टेंट फैसिलिटीज और डिपार्टमेंट्स: 24/7 इमरजेंसी एंड क्रिटिकल केयर, आईसीयू केयर, नेफ्रोलॉजी एंड न्यूरोलॉजी, जनरल मेडिसिन एंड जनरल सर्जरी, न्यूरोलॉजी एंड न्यूरो सर्जरी, वैस्कुलर सर्जरी, किडनी स्टोन लेजर सर्जरी, किडनी ट्रांसप्लांट फैसिलिटी, ऑर्थोपेडिक्स, डायलिसिस एट जस्ट ₹500, होम डायलिसिस सर्विस, डीलक्स रूम्स, स्वीट रूम्स और जनरल वार्ड्स। हेल्थ केयर को और एक्सेसिबल बनाने के लिए हॉस्पिटल तरफ से 8-9 नवंबर को फ्री शुगर, बीपी, थायराइड और किडनी चेकअप कैंप भी ऑर्गेनाइज किया जा रहा है। गुलबर्गा में क्वालिटी हेल्थ केयर के एक नए एरा की शुरुआत हो चुकी है और इसका क्रेडिट जाता है डॉक्टर अनिल मुद्दा सर की विजन, सर्विस और ह्यूमैनिटी को। मुद्दा मल्टी स्पेशलिटी हॉस्पिटल, केयरिंग विद कमिटमेंट। ಡಾಕ್ಟರ್ ಅನಿಲ್ ಮುದ್ದಾ ಮತ್ತು ಡಾಕ್ಟರ್ ಪೂಜಾ ಮುದ್ದಾ ಒಳ್ಳೆಯ ಆಸ್ಪತ್ರೆಯನ್ನು ಕಟ್ಟಿದ್ದಾರೆ. ಈ ಹೊಸ ಕಟ್ಟಡ ಇಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ಆಸ್ಪತ್ರೆಯನ್ನು ಕಟ್ಟಿದ್ದಕ್ಕೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಕಲಬುರಗಿಯಲ್ಲಿ ಗೌರ್ಮೆಂಟ್ ಜೊತೆ ಪ್ರೈವೇಟ್ ಅನೇಕ ಆಸ್ಪತ್ರೆಗಳು ಕೂಡ ಇವತ್ತು ಒಳ್ಳೆಯ ಸರ್ವಿಸಸನ್ನು ಜನರಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಮಸ್ಕಾರ ಎಲ್ರಿಗೂ. ನಾನು ಕಿಡ್ನಿ ಸ್ಪೆಷಲಿಸ್ಟ್ ತಜ್ಞ ಡಾಕ್ಟರ್ ಅನಿಲ್ ಮುದ್ದಾ ಮಾತಾಡ್ತಾ ಇರೋದು ಮುದ್ದಾ ಹಾಸ್ಪಿಟಲ್ ಕಡೆಯಿಂದ. ನಾವು 26 ಅಕ್ಟೋಬರ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವ್ರ ಕೈಯಿಂದ ನಾವು ನಮ್ಮ ಹೊಸ ಹಾಸ್ಪಿಟಲ್ ಇರೋದು ಈ MG ರೋಡ್ ಮೇಲೆ ಇರೋದು ಅದನ್ನ ಉದ್ಘಾಟಿಸಿದೀವಿ. ಸೊ ಇದು ಒಂದು ಒಳ್ಳೆ ಸುದ್ದಿ ನಿಮ್ಗೆ ತಿಳಿಸ್ಬೇಕಂತ ನಮ್ಮ ಕಡೆಯಿಂದ ಹೇಳ್ತಾ ಇದೀವಿ. ಇದು ನಮ್ದು ಮುದ್ದಾ ಹಾಸ್ಪಿಟಲ್ ಆಲ್ರೆಡಿ ನೀವು ಎಲ್ಲ ಇದ್ರ ಬಗ್ಗೆ ನಿಮ್ಗೆ ತುಂಬಾ ಗೊತ್ತಿದೆ. ನಾವು 2019 ಇಂದ ಕಲಬುರಗಿಯಲ್ಲಿ ಸೇವೆ ಸಲ್ಲಿಸ್ತಾ ಇದೀವಿ. ಮುಂಚೆ ನಮ್ದು ಚಿಕ್ಕದು OPD ಇತ್ತು, ಆದ್ಮೇಲೆ 15 ಬೆಡೆಡ್ ಹಾಸ್ಪಿಟಲ್ ಆಯ್ತು. ಇವಾಗ ನಾವು 35 ಬೆಡೆಡ್ ಹಾಸ್ಪಿಟಲ್ ಮಾಡಿದೀವಿ ಇಲ್ಲಿ MG ರೋಡ್ ಅಲ್ಲೇ, ಜೆಸ್ಕಾಮ್ ಆಫೀಸ್ ಎದುರುಗಡೆ. ಸೊ ಈ ವಿಡಿಯೋ ಮುಖಾಂತರ ಏನ್ ಹೇಳ್ಬೇಕು ಇಷ್ಟಪಡ್ತಾ ಇದೀನಿ ಅಂದ್ರೆ, ನಾವು ಮುಂಚೆಕಿನ ಇವಾಗ ತುಂಬಾ ಫೆಸಿಲಿಟೀಸ್ ಜಾಸ್ತಿ ಮಾಡಿದೀವಿ. ತುಂಬಾ ನಮ್ಮ ಹತ್ರ ಡಾಕ್ಟರ್ಸ್ ಟೀಮ್ ಜಾಸ್ತಿ ಆಗಿದೆ, ICU ಟೀಮ್ ಜಾಸ್ತಿ ಆಗಿದೆ, ಇಂಟೆನ್ಸಿವಿಸ್ಟ್ ಡಾಕ್ಟರ್ಸ್ ಜಾಯಿನ್
ಆಗಿದ್ದಾರೆ. ಇವಾಗ ಬೇರೆ ಸ್ಪೆಷಾಲಿಟೀಸ್ ಲೈಕ್ ಯೂರಾಲಜಿ ಡಿಪಾರ್ಟ್ಮೆಂಟ್ ಮುಂಚೆಯಿಂದನೂ ಇವಾಗ ಸ್ವಲ್ಪ ಅಡ್ವಾನ್ಸ್ಡ್ ಮಷಿನರಿ ತಂದಿದ್ದೀವಿ ನಮ್ಮ ಹತ್ರ. ಆ್ಯಂಡ್ ನ್ಯೂರಾಲಜಿ, ನ್ಯೂರೋ ಸರ್ಜರಿ, ಗ್ಯಾಸ್ಟ್ರೋಎಂಟ್ರಾಲಜಿ, ಸೊ ಈ ಥರ ವ್ಯಾಸ್ಕ್ಯುಲರ್ ಸರ್ಜರಿ, ಈ ಥರ ಎಲ್ಲ ಬೇರೆ ಮೇಜರ್ ಸೂಪರ್ ಸ್ಪೆಷಾಲಿಟಿ ಡಿಪಾರ್ಟ್ಮೆಂಟ್ಸ್ ಇವಾಗ ನಮ್ಮ ಹತ್ರ ಡಾಕ್ಟರ್ಸ್ ಜಾಯಿನ್ ಆಗಿದ್ದಾರೆ ನಮ್ಮ ಹಾಸ್ಪಿಟ್ಲಲ್ಲಿ. ಆ್ಯಂಡ್ ನಮ್ಮ ಹತ್ರ ಇನ್ನೂ ಬೇರೆ ಫೆಸಿಲಿಟೀಸ್ ಲೈಕ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಶುರು ಆಗಿದೆ, ಸೊ ಅದು ಮಾಡ್ತಾ ಇದ್ದೀವಿ. ಆ್ಯಂಡ್ ಕಿಡ್ನಿ ಸ್ಟೋನ್ ಸರ್ಜರೀಸ್ ಬೇರೆ ಬೇರೆ ಥರ URSL ಆಗಲಿ RIRS ಆಗಲಿ ಇದೆಲ್ಲ ನಾವು ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ಇವಾಗ ಕ್ಯಾನ್ಸರ್ದು ರೋಗಿಗಳಿಗೇನು ಕೂಡ ಟ್ರೀಟ್ಮೆಂಟ್ ಎಲ್ಲ ಲಭ್ಯವಿದೆ. ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಹತ್ರ ತುಂಬ ಕಮ್ಮಿ ದರದಲ್ಲಿ ಡಯಾಲಿಸಿಸ್ಸು ಬರೀ 500 ರೂಪಾಯಲ್ಲಿ ಮಾಡ್ತಾ ಇದ್ದೀವಿ. ಇಷ್ಟು ಕಮ್ಮಿ ದರದಲ್ಲಿ ಯಾರೂ ಮಾಡ್ತಾ ಇಲ್ಲ, ಬಟ್ ನಮ್ಮ ಕಡೆಯಿಂದ ಮುದ್ದಾ ಹಾಸ್ಪಿಟ್ಲಲ್ಲಿ ಇಷ್ಟು ಕಮ್ಮಿ ದರದಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಈ ಹೊಸ ಹಾಸ್ಪಿಟಲ್ ಮಾಡೋ ಕಾರಣ ಏನಂದರೆ ಮುಂಚೆ ನಮ್ಮ ಹತ್ರ ಬೆಡ್ಸ್ ತುಂಬ ಕಮ್ಮಿ ಇದ್ದು, ಹಾಗೆ ಸ್ಪೇಸ್ ಎಲ್ಲ ತುಂಬ ಚಿಕ್ಕದಿತ್ತು. ಪೇಷಂಟ್ಸಿಗೆ ತುಂಬ ಕಷ್ಟ ಆಗ್ತಾಯಿತ್ತು. ಡಯಾಲಿಸಿಸಿಗಾಗಲಿ ಅಡ್ಮಿಷನ್ ಆಗಲಿ ತುಂಬ ಸ್ಪೇಸ್ ಕಮ್ಮಿ ಆಗ್ತಾಯಿತ್ತು. ಆ್ಯಂಡ್ ಪೇಷಂಟ್ಸಿಗೆ ತುಂಬ ತೊಂದರೆ ಆಗ್ತಾಯಿತ್ತು. ಹಾಗಾಗಿ ಇವಾಗ ನಾವು ಈ ದೊಡ್ಡ ಹಾಸ್ಪಿಟಲ್ ಮಾಡಿ ಎಲ್ಲ ಪೇಷಂಟ್ಸ್ ಆಸ್ಪೆಕ್ಟ್ಸು ಏನೇನು ಪ್ರಾಬ್ಲಮ್ ಆಗ್ತಾಯಿತ್ತು ಅವರಿಗೆ ಮುಂಚೆ ಅದೆಲ್ಲ ಇವಾಗ ನಾವು ಸಾಲ್ವ್ ಮಾಡಿ ಇದು ಒಂದು ಒಳ್ಳೆಯ ಅವಕಾಶ ನಾವು ನಮ್ಮ ಪೇಷಂಟ್ಸಿಗೆ ಕೊಡ್ತಾ ಇದ್ದೀವಿ. ಅವರಿಗೆ ಎಲ್ಲ ಕಂಫರ್ಟೇಬಲ್ ಆಗಿ ನಾವು ನೋಡ್ಕೋತೀವಿ ಅಂತ ನಮ್ಮ ಕಡೆಯಿಂದ ನಾವು ಆಶ್ವಾಸನೆ ಕೊಡ್ತಾ ಇದ್ದೀವಿ. ಸೊ ನಮ್ಮ ಈ ಮುದ್ದಾ ಹಾಸ್ಪಿಟಲ್ ಇರೋದು ಹಳೆ ಹಾಸ್ಪಿಟ್ಲಿಂದ ಒಂದು 1/2 ಕಿಲೋಮೀಟರ್ ದೂರ ಅಷ್ಟೇ. ಮೇನ್ MG ರೋಡ್ ಮೇಲೆ ಜೆಸ್ಕಾಮ್ ಆಫೀಸ್ ಎದುರುಗಡೆ ಇರೋದು ಮುದ್ದಾ ಹಾಸ್ಪಿಟಲ್ ಅಂತ. ಸೊ ಎಲ್ಲರೂ ಈ ಹೊಸ ಹಾಸ್ಪಿಟಲ್ದು ಫೆಸಿಲಿಟೀಸ್ದು ಉಪಯೋಗ ಪಡ್ಕೋಬೇಕು ಅಂತ ನನ್ನ ಕಡೆಯಿಂದ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು.